ರೈತರೇ ನಮಸ್ತೆ. ಹಾಂ ನಮಸ್ಕಾರ ಸರ್. ನಿಮ್ದು ಯಾವ ಊರು? ಹಿರೇಕೆರೆ ತಾಲೂಕು ಭೋಗಾವಿ. ಪೆಲಿಕ್ಯೂರಿಯಾ ಅನ್ನೋ ಒಂದು ಡಿಸೀಸ್ ಬಂದಿತ್ತಲ್ಲ, ಅದಕ್ಕೆ ಔಷಧಿ ತಂದು ಮಾಡಿದಿರಲ್ಲ, ನಿಮ್ಗೆ ಏನು ಅನಿಸುತ್ತೆ? ಮಾಡಿದಿರಿ, ರಿಸಲ್ಟ್ ಚೆನ್ನಾಗಿದೆ. ಹಾಂ, ಇಲ್ಲೇ ನೋಡಿ ಸರ್ ರಿಸಲ್ಟ್ ಹೇಗಿದೆ. ಹೆಂಗೈತೆ ತೋರಿಸು ನಮಗೆ. ಈ ಕಡೆ ಕೆಳಗಡೆಯಲ್ಲಿ ಬಂದಿದೆ ರೀ. ಹಾಂ, ಈ ಕಡೆ ಮೇಲ್ಗಡೆ ಎಲ್ಲ ಶೈನಿಂಗ್ ಐತ್ರಿ. ಈಗ ಇಲ್ಲಿ ಕಾಣಿಸುತ್ತಾ? ಇಲ್ಲಿ ಸಪ್ರೇಟ್ ಬಾ, ಇಲ್ಲಿ ನೋಡು, ಇದಕ್ಕೆ ಕಾಣಿಸೈತೆ. ಹಾಂ, ಈ ಸುಳಿ ಎಲೆ ನೋಡು, ಸುಳಿ ಎಲೆ ಚೆನ್ನಾಗಿ ಬಂದಿದೆ ಸರ್. ಹಾಂ, ಚೆನ್ನಾಗಿ ಬಂದಿದೆ. ಸುಳಿ ಎಲೆಗಿಲ್ಲಲ್ಲ? ಇಲ್ಲ ರೀ, ನೋಡು, ಇಲ್ಲ ರೀ, ಶೈನಿಂಗ್ ಐತ್ರಿ. ಔಷಧಿ ಹೊಡೆದ್ಮೇಲೆ ಪ್ಲಾಟ್ ಏನಾದರೂ ಚೇಂಜ್ ಆಯ್ತಾ? ಚೇಂಜಸ್ ಆಗಿದೆ ಸರ್. ಏನು ಯಜಮಾನ್ರೆ? ಚೇಂಜಸ್ ಆಗೈತೆ ರೀ. ಹೆಂಗೆ ಚೇಂಜಸ್ ಆಗೈತೆ? ಅಂದ್ರೆ ಊಟ ಬಿಳ್ಮುರಿ ಬಂದೈತಿ, ಬಿಳ್ಮುರಿ ಇದ್ದದ್ದು ಹಸಿರು ಮುರಿ ಬಂದದ್ರಿ. ಈಗ ಹಸಿರು ಮುರಿ ಬಂದೈತೆ ಅಂದರೆ ಸುಳಿ ಎಲ್ಲ ಹಸಿರು, ಈ ಥರ ಎವರ್ ಗ್ರೀನು. ಈ ಗೊಬ್ಬರ ಕೊಟ್ಟಾಗ ಹೆಂಗೆ ಚೇಂಜ್ ಆಗಿ ಬರುತ್ತೋ ಹಂಗೆ ಬಂದೈತೆ ಅನ್ಸುತ್ತಾ? ಏನು ಅನ್ಸುತ್ತೆ ಸರ್? ಗ್ರೀನೆಸ್ ಎಲ್ಲ ಗ್ರೀನೆಸ್ ಬರ್ತದೆ. ಗ್ರೀನೆಸ್ ಅಂದರೆ ನಿಮ್ಮ ಕಡೆ ದಿಪ್ಪಾಗುತ್ತೆ ಅಂತಾರ ಹೇಳ್ತೀರಲ್ಲ, ಗ್ರೀನಿಶ್ ಸರ್ ಆಗಿದೆ. ಇಲ್ಲ ನೋಡಿ ಸರ್ ರಿಸಲ್ಟ್. ಹಾಂ, ನೋಡಿರಿ, ನೀನು ಕೈ ಮುಟ್ಟಿದೆಯಲ್ಲ, ಇದೇ ನೋಡು, ಇಲ್ಲಿ ಪೆಲಿಕ್ಯೂರಿಯಾ ಅನ್ನೋ ಒಂದು ಹೊಸ ಡಿಸೀಸ್ ಐತೆ ಈ ಎಲೆಗೆ. ನೋಡಿ, ಇದರಲ್ಲಿ ಇಲ್ಲ ಸರ್. ಸರಿನಾ? ಆಮೇಲೆ ಇದಕ್ಕೆ ಏನು ಗೊತ್ತಾ ನಾನು ಹೇಳೋದು, ಇದು ಒಂದೇ ಮಾಡಿದರೆ ನಿಮ್ಮ ಹೊಲದಲ್ಲಿರೋ ಎಲ್ಲ ರೋಗನೂ ಹೋಗುತ್ತೆ. ಕೊಳೆ ರೋಗ, ಪೆಲಿಕ್ಯೂರಿಯಾ, ಬೆಂಕಿ ರೋಗ, ಎಲೆ ಚುಕ್ಕಿ ರೋಗ ಎಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ಕೊಳೆ ರೋಗ ಬಂದಿರೋದು ಎಲ್ಲಿ ಗುರ್ತು ಮಾಡಿದ್ದೀರಾ? ಬಾ ನೋಡೋಣ. ಇದು ಏನಾಗುತ್ತೆ ಇಲ್ಲಿ ನೋಡ್ರಿ, ನಮ್ಮದೇ ಔಷಧಿ ಮುಂಚೆ ಮಾಡಿದಾಗ ಏನಾಗೋದು, ಕೊಳೆ ರೋಗ ಬಂದಾಗ ಆ ಗಿಡ ಸಾಯಿಸ್ಬಿಡೋದು. ಹೌದು, ಇದು ಸಾಯಿಸಲ್ಲ, ಮತ್ತೆ ರಿಕವರಿ ಆಗುತ್ತೆ. ಇಲ್ಲಿ ನೋಡಿ, ಮತ್ತೆ ಹೊಸ ಸುಳಿ ತಾಣುತ್ತೆ. ಬಂದಿದೆ ಸರ್ ಹೊಸ ಸುಳಿ. ನೋಡ್ರಿ, ಇದು ಗಿಡ ಸಾಯೋದಿಲ್ಲ. ಇದೆಲ್ಲ ಬಂದಿದೆ ಸರ್. ಹಾಂ, ಇದು ಏನು ಕಡ್ಡಿ ಐತೆ ನೋಡು, ಇದೇ ಕಡ್ಡಿಗೆ ಲಾಸ್ಟ್ ಆಗುತ್ತೆ. ಆಮೇಲೆ ಮರಿಗಳು ನೋಡು, ಮರಿಗಳೆಲ್ಲ ಚೆನ್ನಾಗಿ ಬಂದಿದೆ ಸರ್. ಹಾಂ, ಮರಿ ಇದೆ ಸರ್. ಇಲ್ಲಿ ನೋಡಿ ಸರ್, ಇಲ್ಲೆಲ್ಲ ಮರಿ ಬಂದಿದೆ. ಕೀಳು ನೋಡೋಣ ಅದನ್ನು, ಹಂಗೆ ಕೈಯಾಗ ಕೀಳು. ಬೇಡ, ಹಂಗೆ ಕೀಳ್ಬೋದು, ಕೀಳು. ನೋಡಿ ಸರ್, ಈ ಥರ ಆಗಿದೆ. ಎಲ್ಲ ಕೊಳ್ತೋಗೈತೆ ನೋಡ. ಕೊಳ್ತೋಗಿದೆ ಸರ್, ಕೊಳ್ತೋಗಿದ ಗಡ್ಡೆಯಲ್ಲಿ ಸರ್ ನೋಡಿ ಮರಿ. ಏನು ಅನ್ಸುತ್ತೆ ರೈತರೆ? ಈ ಥರ ಎಲ್ಲ ಮರಿ ಖುಷಿ ಅನ್ಸುತ್ತೆ ಸರ್. ಹಾಂ, ಖುಷಿ ಆಗುತ್ತೆ. ಆ ವೈಟ್ ರೂಟ್ಸ್ ನೋಡಿಲಿ, ಹಂಗೆ ತಿರ್ಗಿಸು. ಈ ವೈಟ್ ರೂಟ್ಸ್ ಏನೈತೆ ಇದು ಭಾಳ ಇಂಪಾರ್ಟೆಂಟು. ಸರಿನಾ? ಓಕೆ. ಈ ಇಷ್ಟು ಮರಿಗಳು ಇದರಲ್ಲಿ ಕಡಿಮೆ ಅಂದರೆ 15-20 ಮರಿ ಇದ್ದಾವೆ. ಹಾಂ, ರೈತರೇ ನೋಡ್ರಿ, ಇದೆಲ್ಲ ಕೊಳ್ತೋಗಿದೆ ರೀ. ಇದು ಕೊಳುತ್ತೆಲ್ಲ ಕೀವಾಗೈತೆ ನೋಡ್ರಿ. ಇದೆಲ್ಲ ಮರಿ ತೋರಿಸಿ ನೋಡು, ಇದು ನೋಡು, ಈ ಗೆಡ್ಡೆ ಕೊಳ್ತೈತೆ, ಅದರಲ್ಲಿ ಮರಿ ನೋಡು. ಮತ್ತೆ ಈ ಗಿಡ ಬಾಡ್ತಾ ಇಲ್ಲ. ಇದು ಹೊಸ ಔಷಧಿ ಬಿಟ್ಟಿದ್ದೀವಿ. ಅದೇ ರೀ, ಈ ವರ್ಷ ಇದು ಹೊಸದಾಗಿ ಬಿಟ್ಟಿದ್ದೀವಿ. ಈ ಪೆಲಿಕ್ಯೂರಿಯಾಕ್ಕಂತ ರೆಡಿ ಮಾಡಿದ್ವಿ, ಅದು ರೈತರಿಗೆ ಹೊರೆ ಆಗುತ್ತೆ. ಬರೀ ಒಂದೇ ಔಷಧಿ ಒಂದು ಡಿಸೀಸ್ಗೆ ಹೊಡೆದ್ರೆ ಮತ್ತೆ ಬಾಡುಗಳಿಗೆ ಸಪ್ರೇಟು, ಕೆಂಪುಗಳಿಗೆ ಸಪ್ರೇಟು, ಬೆಂಕಿ ರೋಗಕ್ಕೆ ಸಪ್ರೇಟು, ಎಲೆ ಚುಕ್ಕಿ ರೋಗಕ್ಕೆ ಸಪ್ರೇಟು, ಈ ಥರ ಎಲ್ಲ ಇದ್ವು. ಈಗ ಒಂದೇ ಔಷಧಿ ಎಲ್ಲ ಕ್ಲಿಯರ್ ಆಗುತ್ತೆ. ಸರಿನಾ? ನೀವು ಗೊಬ್ಬರ ಅಲ್ರಿ, ಅದು ಒಳ್ಳೇದಲ್ರಿ. ಒಂದು ಕ್ಲಿಯರ್ ಅಷ್ಟು ಕ್ಲಿಯರ್ ಆಗುತ್ತೆ. ಗೊಬ್ಬರ ಕೊಟ್ಟಾಗ ಏನು ಚೇಂಜಸ್ ಆಗುತ್ತೋ ನಿಮಗೆ 5 ದಿನದಲ್ಲಿ ಗೊತ್ತಾಗುತ್ತೆ. 5 ದಿನದಲ್ಲಿ ಚೇಂಜಸ್ ಆಯ್ತಾ? ಎಷ್ಟು ದಿನದಲ್ಲಿ ಚೇಂಜಸ್ ಆಗುತ್ತೆ? 5 ದಿವಸದಲ್ಲಿ ಆಕತ್ರಿ. ಈಗ ನಮ್ಮ 4 ದಿವಸ ಆಗೈತ್ರಿ. ಈಗ 4 ದಿನದಾಗ ಅರ್ಧ ಇದಾಗೈತ್ರಿ, ಚೇಂಜ್ ಆಗುತ್ತೆ. ಆಮೇಲೆ ನೀವು ಎಲ್ಲ ಮಾಡೋದಕ್ಕಿಂತ ಇದು ಬೆಸ್ಟು. ಒಂದೇ ಔಷಧಿ ಎಲ್ಲದಕ್ಕೂ ಕ್ಲಿಯರ್ ಆಗುತ್ತಂದರೆ ಸೂಪರ್. ಸರಿನಾ? ಓಕೆ ರೈತರೇ, ನಮಸ್ತೆ. ನಮಸ್ತೆ.